ಅನೇಕ ವರ್ಷಗಳಿಂದ ಈ ದೇಶದ ರಾಷ್ಟ್ರಭಕ್ತ ಸಂಘಟನೆಗಳು ಪಾಕಿಸ್ತಾನ ಸರ್ಕಾರ ಉಗ್ರವಾದಿಗಳನ್ನು ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಆದರೆ ಇಷ್ಟು ದಿನ ಇಡೀ ಪ್ರಪಂಚ ಅದನ್ನು ನಂಬ್ತಿರಲಿಲ್ಲ. ನಿನ್ನೆ ತುಂಬ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಸುಮಾರು 30 ವರ್ಷಗಳಿಂದ ನಾವು ಉಗ್ರವಾದಿಗಳನ್ನು ಬೆಳೆಸಿ ದೊಡ್ಡ ತಪ್ಪು ಮಾಡಿದ್ವಿ. ಆ ಉಗ್ರವಾದವನ್ನು ಭಯೋತ್ಪಾದಕರನ್ನ ಅವ್ರು ಬೆಳೆಸಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನಕ್ಕೆ ಇವತ್ತು ಮುಳ್ಳಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಭಾರತ ಬೇರೆ ಬೇರೆ ನಂಬಿಕೆ ಮೇಲೆ ಆ ಮುಸಲ್ಮಾನ್ ದೇಶದ ಮೇಲೆ ಬೆಂಬಲ ಕೊಟ್ಕೊಂಡ್ಬಂದರು. ಪಾಕಿಸ್ತಾನವನ್ನು ಕೂಡ ಹಿಂದೂಸ್ತಾನ ಪಾಕಿಸ್ತಾನ ರೂಪದಲ್ಲಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡಿವೈಡ್ ಮಾಡಿ ದೇಶವನ್ನು ದೇಹದ ರೂಪದಲ್ಲಿ ಛಿದ್ರ ಮಾಡಿಕೊಟ್ಟಿದ್ರು ಕೂಡ ಅವ್ರ ಸಮಾಧಾನ ಆಗಲಿಲ್ಲ. 26 ಹಿಂದೂಗಳ ಕಗ್ಗೊಲೆಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು ಗುರುತಿಸಿ ಅನ್ನೋದನ್ನು ಆ ಕೊಲೆ ಆದಂಥ ಸಂದರ್ಭದ ಅವ್ರ ಹೆಂಡತಿ ಮಕ್ಕಳು ಹೇಳ್ತಾ ಇರೋದನ್ನು ನೋಡಿದಾಗ ತುಂಬ ದುಃಖ ಆಗುತ್ತೆ. ಅವ್ರದ್ದು ನಾವು ಭಗವದ್ಗೀತೆ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತೀವಿ, ಅವ್ರು ಕುರಾನಲ್ಲಿಂಥ ಅಂಶವನ್ನು ಹೇಳಕ್ಕೆ ಬರಲ್ಲ, ಕಲ್ತಿರಲ್ಲ. ಒಂದು ಅಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಅವ್ರು ಮುಂಜಿ ಸಂದರ್ಭದಲ್ಲಿ ಏನೇನು ಮಾಡ್ಕೊಂಡಿರ್ತಾರೆ ಅದೆಲ್ಲ ಗಮನಿಸಿ ಅವನು ಹಿಂದೂ ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡು ಹೊಡೆದು ಸಾಯಿಸಿದಾರಲ್ಲ, ಅವ್ರ ಮನುಷ್ಯರೆಲ್ಲ ರಾಕ್ಷಸರು. ಆ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಪಾಕಿಸ್ತಾನದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಉಗ್ರವಾದಿಗಳಂತೂ ನಿರ್ನಾಮ ಆಗ್ತಾ ಇದ್ದಾರೆ. ಮೊನ್ನೆಯಿಂದನೂ ಕೂಡ ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ. ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಅವ್ರ ಮನೆಗಳೆಲ್ಲ ಧ್ವಂಸ ಆಗ್ತಾ ಇದೆ. ಉಗ್ರವಾದಿಗಳನ್ನು ಭೂಮಿನಲ್ಲಿ ಅಡಗಿ ಕೂತರು ಕೂಡ ಬಿಡದೆ ಬಿಲ್ದಲ್ಲಿರೋಂಥ ಪ್ರಾಣಿಗಳನ್ನು ಎಳ್ಕೊಂಬಂದು ಯಾವ ರೀತಿ ಕೊಲೆ ಮಾಡ್ತಿದ್ದಾರೋ ಭಾರತದ ಸೈನಿಕರು, ಆ ರೀತಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಕೊಲೆ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ. ಬೇರೆ ಸಂದರ್ಭ ಆಗಿದ್ದರೆ ಇಡೀ ವಿಶ್ವ ಪಾಕಿಸ್ತಾನ ಜೊತೆಗಿರೋದು. ಆದರೆ ನರೇಂದ್ರ ಮೋದಿಯವರ ತಾಳ್ಮೆ, ಅವರ ಸಿದ್ಧಾಂತ ಎರಡೂ ಕೂಡ ನಾವು ಮೆಚ್ಚಬೇಕು. ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನು ಜೊತೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ಚೈನಾ ದೇಶ ಸೇರಿ ಇವತ್ತು ಭಾರತಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದರೆ ಅರ್ಥ ಆ ಪಾಕಿಸ್ತಾನ ಏನೇನು ದ್ರೋಹ ಮಾಡ್ತಾ ಇದ್ದು ಅನ್ನೋದನ್ನು ಬಹಿರಂಗವಾಗಿ ಅವರ ಅಧಿಕಾರಿಗಳೇ ಒಪ್ಪಿಕೊಂಡಂಥ ಸ್ಥಿತಿ ಇವತ್ತು ಬಂದಾಗ ಇಡೀ ಪ್ರಪಂಚ ಇವತ್ತು ನಮ್ಮ ಜೊತೆ ನಿಂತಿದೆ.